ಐ ಐ ಐ ಐ ಕೃಷ್ಣ ಬಾರು ಹೋಗೋಣ ಮನೆಗೆ. ಇಲ್ಲ ಅಕ್ಕ, ನಾನು ಆಟ ಆಡ್ಬೇಕು. ಇಲ್ಲ ಇಲ್ಲಿ ಎಷ್ಟೊಂದು ಚಿಟ್ಟೆಗಳಿದೆ ಬಣ್ಣ ಬಣ್ಣದ್ದು, ನಾನು ಆಟ ಆಡ್ಬೇಕು. ಬಾರು ಹೋಗೋಣ, ಅಮ್ಮ ಕಾಯ್ತಿರ್ತಾರೆ. ಹೊಲ್ದತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿತ್ತಲ್ಲ ಅಮ್ಮ, ಬೇಗ ಬಾ ಹೋಗೋಣ. ಓಹೋ ಇಲ್ಲಪ್ಪ, ನಾನ್ ಬರಲ್ಲ. ನೋಡಕ್ಕ ಎಷ್ಟೊಂದು ಬಣ್ಣ ಚಿಟ್ಟೆಗಳು, ಬನ್ನಿ ನಾವು ಆಟ ಆಡೋಣ. ಮನೆಗೆ ಹೋಗಿ ಏನ್ ಮಾಡೋದು? ಇಲ್ಲಪ್ಪ ನಾನ್ ಬರಲ್ಲ. ಇದೇನೆ ಮಹಾ, ಇವನು ಬರಲ್ಲ ಅಂತಿದ್ದಾನೆ. ಹೆಂಗೆ ಕರ್ಕೊಂಡು ಹೋಗೋದು ಇವನನ್ನ? ನಂಗೆ ಗೊತ್ತಾಗ್ತಿಲ್ಲ ಅಕ್ಕ. ಇವನ್ ಹಠ ಅಂದ್ರೆ ಹಠ, ಬರೋದೇ ಇಲ್ಲ ನೋಡು. ಏ ಕೃಷ್ಣ, ಬೇಗ ಬಾರೋ. ನೋಡು ಅಮ್ಮಂಗೆ ಹೇಳ್ತೀನಿ ನೋಡು. ಓಹೋ ಇಲ್ಲಪ್ಪ, ಎಷ್ಟೊತ್ತು? ಬೇಗ ಬಾ, ಮನೆ ಹತ್ರ ಚಿಟ್ಟೆಗಳಿರುತ್ತೆ, ಬಾ. ಇಲ್ಲ, ನಾನು ನೋಡ್ದೆ, ಚಿಟ್ಟೆನೆ ಬಂದಿಲ್ಲ ಮನೆ ಹತ್ರ. ಇಲ್ಲಿ ನೋಡು, ನೀರೆಲ್ಲ ಇದ್ಯಕ್ಕ. ಅಕ್ಕ, ನೀರಲ್ಲಿ ಕಾಲಿಡ್ಕೊಂಡು ಕುತ್ಕೊಳ್ಳೋಣ. ಏನೋ ನೀರಲ್ಲಿ ಕಾಲ? ಬೇಡ ಬೇಡ ಬೇಡ, ನೀನ್ ಆಲೆ ಒಂದ್ಸತಿ ನೀರಿಗೆ ಬಿದ್ದಿದ್ದೆ, ಇನ್ನೊಂದ್ಸತಿ ನೀರಿಗೆ ಹೋದ್ರೆ ಅಷ್ಟೇ. ಆಮೇಲೆ ಇಲ್ಲಿ ಯಾರು ಇಲ್ಲ, ಅಮ್ಮ ಬೇರೆ ಇಲ್ಲ. ನಮ್ ಕೈಲಿ ಕಾಪಾಡಕ್ಕಾಗಲ್ಲಪ್ಪ. ಬೇಡ ಬೇಡ ಬಾ. ಇಲ್ಲ ಅಕ್ಕ, ನಾನು ನೀರಲ್ಲಿ ಆಟ ಆಡ್ತೀನಿ. ಅಮ್ಮಂಗೆ ಗೊತ್ತಾದ್ರೆ ಅಷ್ಟೇ ಆಮೇಲೆ. ಬೇಡ ಬಾರೋ. ಇಲ್ಲ ಅಕ್ಕ, ನಾನು ನೀರಲ್ಲಿ ಆಟ ಆಡ್ಬೇಕು. ಅಮ್ಮಂಗೆ ಹೇಳ್ಬೇಡ ಬಿಡು. ನೋಡು, ಹಿಂಗೆಲ್ಲ ಮಾಡ್ಬೇಡ. ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾಯ್ತು ತಾನೇ ನೀನು ನೀರಿಗೆ ಬಿದ್ದು. ಸುಮ್ಮನೆ ಬಾ ನೀನು. ಚಿಟ್ಟೆನೂ ಬೇಡ, ಏನು ಬೇಡ. ನಾನು ಬರಲ್ಲ. ಬರಲ್ವಾ ನೀನು? ನಿನ್ನ ಹಿಂಗೆ ಬಿಟ್ಟು ಆಗಲ್ಲ. ಬಾರೆ ಮಹಾ, ಹೇಳ್ಕೊಂಡು ಹೋಗೋಣ ಇವನನ್ನ. ಬಿಡಕ್ಕ 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 ಬ್ಯಾಗು. ನಾನ್ ಬಿಡಲ್ಲ ಇವತ್ತು. ಏನ್ ಆಟ ಆಡ್ತಿದ್ಯಾ ನೀನು? ಏನು ಬೇಡ ಬಾ. ಅಮ್ಮ ಹೇಳಿಲ್ವಾ ಸ್ಕೂಲಿಗೆ ಹೋಗಿ ಸೀದಾ ಮನೆಗೆ ಬರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ? ಮರ್ತೋಯ್ತಾ? ಬಿಡಕ್ಕ ಬಿಡಕ್ಕ ಬ್ಯಾಗು. ನಾನು ಆಟ ಆಡ್ಬೇಕು. ಬಿಡಕ್ಕ ಬಿಡಕ್ಕ ಬ್ಯಾಗು, ನಾನು ಆಟ ಆಡ್ಬೇಕು. ಬೇಡ, ನಡಿಯೋ ನಡಿಯೋ ನಡಿಯೋ, ನೀನ್ ಸುಮ್ಮನೆ ಮನೆಗೆ ನಡಿಯೋ ನಡಿಯೋ ಸುಮ್ಮನೆ. ಅಮ್ಮ ಅಮ್ಮ, ನೋಡಮ್ಮ ಇಲ್ಲಿ ಇವನನ್ನ. ಯಾಕೆ ಲಕ್ಷ್ಮಿ, ಏನ್ ಮಾಡ್ದ? ಯಾಕಿಬ್ರು ಹಂಗಿಟ್ಕೊಂಡಿದ್ದೀರಾ? ಬಿಟ್ರಿ ಅವನನ್ನ. ಯಾಕ್ರ ಹಂಗಿಟ್ಕೊಂಡಿದ್ದೀರಾ ಮಗಿನ? ಬಿಟ್ರಿ, ಅದೇ ಕಂಗಳ್ತೋನೆ. ಅಮ್ಮ, ಸ್ಕೂಲಿಂದ ಬರುವಾಗ ಬಾರ ಮನೆಗೆ ಹೋಗೋಣ ಅಂದ್ರೆ ಅಲ್ಲೊಂದ್ ಕೆರೆ ಇದೆ, ಅಲ್ಲ ನದಿ ಇದೆ. ಆ ನದಿ ಹತ್ರ ಬಣ್ಣ ಬಣ್ಣ ಚಿಟ್ಟೆಗಳು ಹಾರಾಡ್ತಿದ್ವು. ಅದ್ರ ಜೊತೆ ಆಟ ಆಡ್ಕೊಂಡು ನಿಂತಿದ್ದ. ಬಾರ ಹೋಗೋಣ ಮನೆಗೆ ಅಂದ್ರೆ, ಇಲ್ಲ ಅಕ್ಕ ನಾನು ಆಟ ಆಡ್ಬೇಕು, ನಾನು ಬರಲ್ಲ ಅಂತಾನೆ. ಏನು, ನದಿ ಹತ್ರನಾ? ಲಕ್ಷ್ಮಿ, ಅವನ ಯಾವುದೇ ಕಾರಣಕ್ಕೂ ನದಿ ಹತ್ರ ಮಾತ್ರ ಬಿಡ್ಬೇಡ. ಇಲ್ಲಮ್ಮ, ಅದಕ್ಕೆ ಕರ್ಕೊ ಬಂದೆ ಹೇಳ್ಕೊಂಡು. ಅದಕ್ಕೆ ಹೇಳ್ತಿದ್ದಾನೆ, ನೀರಲ್ಲೂ ಆಟ ಆಡ್ಬೇಕು ಅಂತಿದ್ದ. ಬೇಡ ಕಣಪ್ಪ ಕೃಷ್ಣ, ಹಂಗ್ ಮಾಡ್ಬಿಡ ಕಣ. ನಾನು ಹಿಂಗೆ ಹೇಳಿ ಕಳಿಸ್ತಿದ್ದಾನೆ. ಅಕ್ಕಂದ್ರೆ ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಹಿಂಗೆ ಹೋಗ್ಬೇಕು ಸ್ಕೂಲ್ಗೆ, ಹಂಗೆ ಬರಬೇಕು, ಎಲ್ಲೂ ಹೋಗ್ಬಾರ್ದು ಅಂತ. ನೀನು ನಾಳೆ ಶುರು ಹಚ್ಕೊಂಡ್ಯಾ? ಅಮ್ಮ, ನಾನು ಆಟ ಆಡ್ಬೇಕಮ್ಮ. ಅಲ್ಲಿ ಬಣ್ಣ ಬಣ್ಣ ಚಿಟ್ಟೆಗಳೆಲ್ಲ ಇತ್ತು, ಇಲ್ಲಿ ಎಲ್ಲ ಚಿಟ್ಟೆನೇ ಇಲ್ಲ. ನಾನು ಅಲ್ಲೇ ಆಟ ಆಡ್ಬೇಕು. ಅಯ್ಯೋ ದೇವ್ರೆ, ಚಿಟ್ಟೆರಿಂದ ಹುಡ್ಕೊಂಬರ್ಲಿ ನಾನು. ಅಲ್ಲಿ ನದಿ ಇದೆ, ಬಿಸಿಲಿಗೆ ಚಿಟ್ಟಿ ಬಂದಿರುತ್ತೆ. ನೀರಿರೋ ಜಾಗದಲ್ಲಿ ಚಿಟ್ಟೆಗಳು ಬಂದೇ ಬರುತ್ತೆ. ಇಲ್ಲೆಲ್ಲಿ ನಾನು ಹಿಡ್ಕೊಂಬರೋದು? ಅದಕ್ಕೆ ನಾನು ಅಲ್ಲೇ ಆಟ ಆಡ್ತಿದ್ದೆ. ಅಕ್ಕನೇ ದರ ದರ ಹೇಳ್ಕೊಂಡ್ ಬಂತು. ಎಷ್ಟು ನೋವಾಯ್ತು ಗೊತ್ತಾ? ಅಲ್ಲ ಕಣಪ್ಪ ಕೃಷ್ಣ, ಚಿಟ್ಟೆಗಳು ಅಂತ ಆಟ ಆಡ್ಕೊಂಡು ಕುತ್ಕೊಂಡ್ರೆ ಮನೆಗೆ ಬರೋದು ಬೇಡವೇನೋ? ಎಲ್ಲ ಮಕ್ಕಳು ಹಂಗೆ ಆಟ ಆಡ್ಕೊಂಡು ಕುತ್ಕೋತಾವ. ಕಳ್ರು ಗಿಳ್ರು ಬಂದು ಎತ್ಕೊಂಡೋದ್ರೆ ಏನ್ ಮಾಡೋದು? ಹಂಗೆಲ್ಲ ಆಟ ಆಡ್ಕೊಂಡು ಕುತ್ಕೊಂಬಾರ್ದು, ಸೀದಾ ಮನೆಗೆ ಬಂದ್ಬಿಡ್ಬೇಕು. ಎಲ್ಲ ಅಜ್ಜಿ, ನಂಗೆ ಚಿಟ್ಟೆ ಬೇಕು, ಚಿಟ್ಟೆ ಬೇಕು. ತಗೊಳಪ್ಪ, ಚಿಟ್ಟೆಲೆ ನುಡ್ಕೊಂಬರೋಣ. ಅಮ್ಮ, ಆಮೇಲೆ ಇವನು ನೀರಲ್ಲಿ ಆಟ ಆಡ್ತೀನಿ ನದಿಲಿ ಅಂತ ಹೇಳ್ತಿದ್ದ, ಕಾಲ್ ಬಿಡ್ಕೊಂಡು. ಅದಕ್ಕೆ ನಾನು ಅಕ್ಕ ಕರ್ಕೊ ಬಂದ್ಬಿಟ್ವಿ. ಅಯ್ಯೋ ಶಿವನೇ, ಒಳ್ಳೆ ಕೆಲಸ ಮಾಡಿದ್ರಿ ಕೃಷ್ಣ. ಇನ್ನೊಂದ್ಸರಿ ಹಿಂಗ್ ಮಾಡಬಾರ್ದು ನೋಡು, ಅಮ್ಮಂಗೆ ಕೋಪ ಬಂದ್ಬಿಡುತ್ತ ಆಮೇಲೆ. ನೋಡಪ್ಪ, ಈ ನೀರಿಗೆ ಬಿದ್ದಲ್ಲ ನೀನು, ಅವಾಗಿಂದ ಎಷ್ಟು ಕಷ್ಟ ಅನುಭವಿಸಿದೀವಿ ನಮಗೆ ಗೊತ್ತು. ನೀನೆಷ್ಟು ಹತ್ತಿದ್ಯಾ? ಮತ್ತೆ ನೀರ್ಗಿರಿಗೆ ಬಿದ್ರೆ ಏನ್ ಕತೆ? ನಾನ್ ಬೇರೆ ಇರಲ್ಲ, ಅಲ್ಲಿ ದೊಡ್ಡೋರೆ ಅಂತ ಯಾರು ಇರಲ್ಲ. ನೀವ್ ಅಕ್ಕಂದ್ರೆ ಏನ್ ಮಾಡ್ತಾರ ಪಾಪ? ಎಲ್ಲ ಏನ್ ಆಗ್ತಿರ್ಲಿಲ್ಲ, ನಾನೇ ನೀರ್ ಒಳಗಡೆ ಹೋಗ್ತಿರ್ಲಿಲ್ಲ. ನಾನ್ ಬರೀ ಕಾಲ್ ಮಾತ್ರ ಆಗ್ತಾ ಇದ್ದೆ ಅಷ್ಟೇ. ಇರು ಇರು ಇರು, ಅಳ್ಳಿಬೇಡ, ಇರು. ನೀನ್ ನೀರಲ್ಲಿ ಆಟ ಆಡ್ಬೇಕು ತಾನೆ, ನಾನ್ ಮಾಡ್ಕೊಡ್ತೀನಿ. ಏನು ಅಜಯ, ಏನ್ ಮಾಡ್ಕೊಡ್ತೀವ? ಇಲ್ಲೆಲ್ಲ ಐತೆ ನೀರು. ಅಮ್ಮ, ನಾನು ಮಾಡ್ಕೊಡ್ತೀನಿ. ಮನೆ ಹಿಂದಗಡೆ ಕೆಮ್ಮಣ್ಣಿದೆ ಅಲ್ವಾ? ಹ್ಞೂ, ಕೆಮ್ಮಣ್ಣು ಐತೆ. ಹಾಗಿದ್ರೆ ಅದ್ರಲ್ಲೇ ಮಾಡ್ಕೊಡ್ತೀನಿ. ಹೆಂಗವ? ನಾನು ಮಾಡ್ಕೊಡ್ತೀನಮ್ಮ, ನನಗೆ ಗೊತ್ತು. ಕೃಷ್ಣ, ನಿಂಗೆ ಆಟ ಆಡಕ್ ನೀರ್ ತಾನೇ ಬೇಕು? ಬನ್ನಿ, ನನ್ನ ಜೊತೆಲಿ ಬನ್ನಿ. ಬಾರೋ ಕೃಷ್ಣ, ಇಳಿದ್ ಬಾರಪ್ಪ ಕೆಳಗೆ. ಅಮ್ಮ, ಮಣ್ಣು ಚೆನ್ನಾಗಿದೆ, ನಾನು ಇಲ್ಲೇ ಆಟ ಆಡ್ಕೊತೀನಿ.
ಏ ಬೇಡ ಬಾರೋ, ನಿಂಗೆ ಆಟ ಆಡೋದ್ ನೀರ್ ಬೇಕಾ ಬೇಡವಾ? ಬೇಕು. ಮತ್ತೆ ಬಾ, ಇದೇ ಮಣ್ಣಲ್ಲೇ ಮಾಡ್ಕೊಡೋದು ನಾನು. ಓ ಗೊತ್ತಾಯ್ತು ಬಿಡವಾ, ಮಣ್ಣಿನ ಗುಂಡಿ ಮಾಡ್ಕೊಡ್ತೀಯಾ? ಹೂನಮ್ಮ, ಚಿಕ್ಕ ವಯಸ್ಸಲ್ಲಿ ನಾವ್ ಈ ರೀತಿ ಮಣ್ಣಲ್ಲಿ ಗುಂಡಿ ಮಾಡಿ ಅದಕ್ಕೆ ನೀರ್ ತುಂಬಿ ಆಟ ಆಡ್ತಾ ಇದ್ವಿ. ಅದು ನೆನ್ಪಾಯ್ತು ನನ್ಗೆ. ಇವನಿಗೆ ಬೇಕಾದ್ರೆ ಇಲ್ಲೇ ಆಟ ಆಡ್ಕೊಳ್ಳಿ. ಓ ಸರಿಯಾಗೇ ಮಾಡ್ದೆ ಬಿಡು, ಒಳ್ಳೇದೆ. ಇವತ್ತು ಈ ಮಣ್ಣಲ್ಲಿ ಕಟ್ಟೆ ಕಟ್ಟಿಬಿಟ್ರೆ ನಾಳಿಕೆ ನೀರ್ ತುಂಬಿಡ್ಬೋದು. ಅಮ್ಮ ಇವತ್ತೇ ತುಂಬಮ್ಮ. ಏ ಬೇಡ ಕಣ, ಇವತ್ತು ತುಂಬಕ್ಕಾಗಲ್ಲ. ಇವತ್ತು ಕಟ್ಟೆ ಕಟ್ಟಿ ಇವತ್ತೇ ನೀರ್ ತುಂಬಿದ್ರೆ ಎಲ್ಲ ಒಡೆದೋಗುತ್ತೆ, ಗಟ್ಟಿ ಇರಲ್ಲ. ಇವ ಬಿಸಿಲು ಚೆನ್ನಾಗೈತಲ್ಲ, ಒಣಕಂತ ಸುಮ್ನಿರೋ. ನಾಳಿಕೆ ಆಟ ಆಡೋರಂತೆ 3 ಜನನು. ಇಲ್ಲಿಯೋ ಕೃಷ್ಣ, ಅಮ್ಮ ಮಾಡ್ಲಿ. ಆಮೇಲೆ ನಾಳೆ ನಾನು ನೀನು ಅಕ್ಕ 3 ಜನನು ಇದ್ರೊಳಗಡೆ ಕುತ್ಕೊಂಡು ಆಟ ಆಡ್ಬೋದು. ಬಾರ ಕೃಷ್ಣ, ಅಮ್ಮ ಮಾಡ್ಲಿ. ಅದ್ ಹೆಂಗ್ ಮಾಡ್ತಾರ ನೋಡೋಣ ಬಾ. ಆಯ್ತು. ಹೌದಮ್ಮ, ತುಂಬಾ ಸೂಪರ್ ಆಗಿದೆ. ನಾನು ಕೃಷ್ಣ ಮಹಾ 3 ಜನನು ಆಟ ಆಡ್ಬೋದು. ಅಮ್ಮ ಸಕ್ಕತ್ತಾಗಿದ್ಯಮ್ಮ. ನಾನು ಅನ್ಕೊಂಡಿದ್ದೆ ಒಂದಿನ ನಿಮ್ಗೆ ಹಿಂಗ್ ಮಾಡ್ಕೊಡ್ಬೇಕು ಅಂತ. ಆ ಮನೇಲಿದ್ದಾಗ ಇದಕ್ಕೆಲ್ಲ ಅವಕಾಶನೇ ಇರ್ಲಿಲ್ವಲ್ಲ, ಅದಕ್ಕೆ ಇವಾಗ ನೆನ್ಪಾಯ್ತು. ಅದಕ್ಕೆ ನನ್ನ ಮಕ್ಕಳಿಗೆ ಈ ರೀತಿ ಮಾಡ್ಕೊಟ್ಟೆ. ಕೃಷ್ಣ, ಲಕ್ಷ್ಮಿ, ಮಹಾ 3 ಜನ ಆಟ ಆಡ್ಬೇಕಾದ್ರೆ ಇದರಲ್ಲೇ ಆಟ ಆಡ್ಕೊಳ್ಳಿ. ಬೇಡ ಕಣೋ, ಈಗ್ಲೇ ಇನ್ನು ಇವಾಗ ತಾನೇ ಕಟ್ಟೆ ಕಟ್ಟಿ ನೀರ್ ಬಿಟ್ಟಿದ್ದೀನಿ ಒಳಗಡೆ. ಚೆನ್ನಾಗಿ ಹಿಡ್ಕೋಬೇಕದು, ನಾಳೆ ಚೆನ್ನಾಗಿ ಹಿಡ್ಕೊಳತ್ತೆ. ನಾಳೆಯಿಂದ ಆಟ ಆಡ್ರಿ. ಸರಿ, ಮತ್ತೆ ಇವಾಗ ಎಲ್ಲಿ ಹೋಗೋದು? ಇವಾಗ ಆಟ ಆಡ್ಬೇಕಲ್ಲ. ಎಲ್ಲಿ ಹೋಗೋದು ಅಂದ್ರೆ ಹೊಲ್ದತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಹಾ ಹೌದಮ್ಮ, ನಡೀರಿ ಹೋಗೋಣ. ಹಾ ನಡೀರಿ, ಅಲ್ಲೇ ಹೋಗೋಣ. ನಡೀರಿ, ಅಲ್ಲೇ ಸ್ವಲ್ಪ ಆಟ ಆಡ್ಕೊಳ್ಳಿ. ನಾನು ಅಜ್ಜಿ ಕೂತಿರ್ತೀವಿ, ನೀವು ಆಟ ಆಡ್ಕೊಳ್ರಿ. ಅಮ್ಮ ಅಲ್ಲಿ ಬಣ್ಣ ಚಿಟ್ಟೆಗಳು ಬರ್ತಾವ? ಬಿಸಿಲಿದ್ಯಲ್ಲಪ್ಪ, ಬಂದ್ರು ಬರ್ಬೋದು. ಬನ್ನಿ ಹೋಗೋಣ. ಅಮ್ಮ ಎಷ್ಟು ಚೆನ್ನಾಗಿದ್ಯಮ್ಮ. ಏನ್ ಗಿಡ ಇದು? ಲಕ್ಷ್ಮಿ, ಅದು ಪೈರು, ರಾಗಿ ಪೈರಮ್ಮ. ದೊಡ್ಡದಾದ್ಮೇಲೆ ರಾಗಿ ಬೆಳಿಬಹುದು, ಅದರಲ್ಲಿ ರಾಗಿ ಬರುತ್ತೆ. ನಾವೆಲ್ಲ ಮುದ್ದೆ ಊಟ ಮಾಡ್ತೀವಲ್ಲ, ಅದರಿಂದಾನೇ. ಹೌದೇನಮ್ಮ? ರಾಗಿ ಗಿಡ ನಿಜವಾಗ್ಲೂ ನೋಡೇ ಇರ್ಲಿಲ್ಲಮ್ಮ. ಇದು ದೊಡ್ಡದಾದ್ಮೇಲೆ ನೋಡ್ಬೋದಲ್ವಾ? ದೊಡ್ಡದಾದ್ಮೇಲೆ ನೋಡ್ಬೋದು, ಎಳೆ ರಾಗಿ ಇದ್ದಾಗ ಸುಟ್ಕೊಂಡ್ ತಿನ್ಬೋದು ಅಲ್ಲೇನಮ್ಮ. ಅವಾಗೆಲ್ಲ ರಾಗಿ ಪೈರಲ್ಲಿ ರಾಗಿ ಬಿಟ್ಟಾಗ ಎಳೆ ರಾಗಿನ ಹಂಗೆ ಕಿತ್ಬಿಟ್ಟು ಸುಟ್ಕೊಂಡು ತಿಂತಾ ಇದ್ವಿ. ನೀವು ಹಾಗೆ ಮಾಡ್ತಿದ್ರಾ? ನವಜಯ, ನನಗೂ ಅದೇ ನೆನ್ಪು. ಎಳೆ ರಾಗಿನ ಉದ್ರೋದ್ರಾಗ ಬಿಡಿಸ್ಕೊಂಡು ಒಂಚೂರು ಸುಟ್ಟುಬಿಟ್ಟು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಅದಕ್ಕೊಂಚೂರು ಸಕ್ಕರೆ ಹಾಕಂತ ತಿಂದ್ರೆ ಹೆಂಗಿರೋದು ಗೊತ್ತಾ? ಟೊಮ್ಟ ಇದ್ದಂಗಿರೋದು. ಹೌದಮ್ಮ, ಹೌದು. ನಾನು ನನ್ನ ಮಕ್ಕಳಿಗೆ ರಾಗಿ ಬಂದಾಗ ಹಂಗೆ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತಿನ ರಾತ್ರಿ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಜೈಕನ ಸಂಸಾರ ಕಥೆಗೆ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಿನಕ್ಕೆ 3 ರಿಂದ 4 ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ 3 ವಿಡಿಯೋ ಅಂತೂ ಪ್ರಸಾರ ಆಗ್ತಾ ಇದೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇದು ನನ್ನ ವ್ಲಾಗ್, ಪ್ರತಿನಿತ್ಯದ ವ್ಲಾಗ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಖಂಡಿತ ಸಪೋರ್ಟ್ ಮಾಡ್ತೀರಲ್ವಾ? ಇದರಲ್ಲಿ ಮಕ್ಕಳದು ಹಾಗೆ ಹಿರಿಯರದು ಒಂದು ಫ್ಯಾಮಿಲಿ ಕಥೆ ಆಗಿರುತ್ತೆ, ಸೀರಿಯಲ್ ರೂಪದಲ್ಲಿ ನೋಡ್ಬೋದು. ಮತ್ತೆ ನಾಳೆ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಲವ್ ಯು ಆಲ್.